ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಕಮಿಷನ್ ಕೇಳಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ, ಅದನ್ನ ಮೀಸಲಿಟ್ಟಿರೋದು. ಬೋವಿ ನಿಗಮದ ಅಧ್ಯಕ್ಷರು ಹಣ ಕೇಳಿರೋದು ನೋಡಿದ್ದೇವೆ. ದಲಿತರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಾ, ಸಚಿವರೊಬ್ಬರು ಜೈಲಿಗೆ ಹೋಗಿ ಬಂದಿದ್ದಾರೆ. ಕಮಿಷನ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವರ ಬೆನ್ನು ತಟ್ತಾ ಇರೋದು ಯಾರು ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕ್ರಮ ತೆಗೆದುಕೊಳ್ಳಲು ಎಷ್ಟು ದಿನ ಬೇಕಾಯ್ತಾ? ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬೋವಿ ಜನಾಂಗ ಅಷ್ಟೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ 189 ಕೋಟಿ ಹಗರಣ ಆಯಿತು, ಜೊತೆಯಲ್ಲಿ ಎಸ್ಎಸ್ಸಿಪಿ ಟಿಎಸ್ಪಿ ಹಣ ಪ್ರತಿ ವರ್ಷ 11,000, 12,000, 13,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಅದು ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ 5 ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂತ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು 25 ಲಕ್ಷ, ಅದಕ್ಕೆ 5 ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ, ಒಂದು ಕಮಿಷನ್ ಇಡ್ತಾರೆ. ಅಂದ್ರೆ ಈಗ ಆ ಅಧ್ಯಕ್ಷ ಯಾರು? ಆ ಅಧ್ಯಕ್ಷ ಬಂದು ಇಸ್ ನೋಬಡಿ ಅದರ್ ದನ್ ಕಾಂಗ್ರೆಸ್ ಮ್ಯಾನ್, ಹೌದಲ್ವೇ? ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ. ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ನ ಸದಸ್ಯರು. ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ, ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ 2 ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ? ಮಂತ್ರಿಗಳು ಜೈಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ. ಆ ಹಣ ಎಲ್ಲಿಗೆ ಹೋಯ್ತು? ಇಡಿ ಇಂಟರ್ಫಿಯರೆನ್ಸ್. ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಕಮಿಷನ್ ಕೇಳಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ, ಅದನ್ನ ಮೀಸಲಿಟ್ಟಿರೋದು. ಬೋವಿ ನಿಗಮದ ಅಧ್ಯಕ್ಷರು ಹಣ ಕೇಳಿರೋದು ನೋಡಿದ್ದೇವೆ. ದಲಿತರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಾ, ಸಚಿವರೊಬ್ಬರು ಜೈಲಿಗೆ ಹೋಗಿ ಬಂದಿದ್ದಾರೆ. ಕಮಿಷನ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವರ ಬೆನ್ನು ತಟ್ತಾ ಇರೋದು ಯಾರು ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕ್ರಮ ತೆಗೆದುಕೊಳ್ಳಲು ಎಷ್ಟು ದಿನ ಬೇಕಾಯ್ತಾ? ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬೋವಿ ಜನಾಂಗ ಅಷ್ಟೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ 189 ಕೋಟಿ ಹಗರಣ ಆಯಿತು, ಜೊತೆಯಲ್ಲಿ ಎಸ್ಎಸ್ಸಿಪಿ ಟಿಎಸ್ಪಿ ಹಣ ಪ್ರತಿ ವರ್ಷ 11,000, 12,000, 13,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಅದು ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ 5 ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂತ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು 25 ಲಕ್ಷ, ಅದಕ್ಕೆ 5 ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ, ಒಂದು ಕಮಿಷನ್ ಇಡ್ತಾರೆ. ಅಂದ್ರೆ ಈಗ ಆ ಅಧ್ಯಕ್ಷ ಯಾರು? ಆ ಅಧ್ಯಕ್ಷ ಬಂದು ಇಸ್ ನೋಬಡಿ ಅದರ್ ದನ್ ಕಾಂಗ್ರೆಸ್ ಮ್ಯಾನ್, ಹೌದಲ್ವೇ? ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ. ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ನ ಸದಸ್ಯರು. ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ, ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ 2 ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ? ಮಂತ್ರಿಗಳು ಜೈಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ. ಆ ಹಣ ಎಲ್ಲಿಗೆ ಹೋಯ್ತು? ಇಡಿ ಇಂಟರ್ಫಿಯರೆನ್ಸ್. ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಕಮಿಷನ್ ಕೇಳಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ, ಅದನ್ನ ಮೀಸಲಿಟ್ಟಿರೋದು. ಬೋವಿ ನಿಗಮದ ಅಧ್ಯಕ್ಷರು ಹಣ ಕೇಳಿರೋದು ನೋಡಿದ್ದೇವೆ. ದಲಿತರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಾ, ಸಚಿವರೊಬ್ಬರು ಜೈಲಿಗೆ ಹೋಗಿ ಬಂದಿದ್ದಾರೆ. ಕಮಿಷನ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವರ ಬೆನ್ನು ತಟ್ತಾ ಇರೋದು ಯಾರು ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕ್ರಮ ತೆಗೆದುಕೊಳ್ಳಲು ಎಷ್ಟು ದಿನ ಬೇಕಾಯ್ತಾ? ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ.
ಬೋವಿ ಜನಾಂಗ ಅಷ್ಟೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ 189 ಕೋಟಿ ಹಗರಣ ಆಯಿತು, ಜೊತೆಯಲ್ಲಿ SSCP, TSP ಹಣ ಪ್ರತಿ ವರ್ಷ 11,000, 12,000, 13,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಅದು. ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ 5 ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂತ ರೀತಿ, ಏನು ಭೂಮಿ ಮಂಜೂರಾತಿ ಆಗಿತ್ತು 25 ಲಕ್ಷ, ಅದಕ್ಕೆ 5 ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ, ಒಂದು ಕಮಿಷನ್ ಇಡ್ತಾರೆ ಅಂದ್ರೆ ಈಗ ಆ ಅಧ್ಯಕ್ಷ ಯಾರು? ಆ ಅಧ್ಯಕ್ಷ ಬಂದು ಇಸ್ ನೋಬಡಿ ಅದರ್ ದನ್ ಕಾಂಗ್ರೆಸ್ ಮ್ಯಾನ್, ಹೌದಲ್ವೇ? ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ. ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ನ ಸದಸ್ಯರು. ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ, ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ 2 ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ? ಮಂತ್ರಿಗಳು ಜೈಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ. ಆ ಹಣ ಎಲ್ಲಿಗೆ ಹೋಯ್ತು? ಇಡಿ ಇಂಟರ್ಫಿಯರೆನ್ಸ್. ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಕಮಿಷನ್ ಕೇಳಿದ್ದಾರೆ. SCP, TSP ಹಣ ದಲಿತರ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ, ಅದನ್ನ ಮೀಸಲಿಟ್ಟಿರೋದು. ಬೋವಿ ನಿಗಮದ ಅಧ್ಯಕ್ಷರು ಹಣ ಕೇಳಿರೋದು ನೋಡಿದ್ದೇವೆ. ದಲಿತರಿಗೆ ನೀವು ನ್ಯಾಯವನ್ನು ಕೊಟ್ಟಿದ್ದೀರಾ? ಸಚಿವರೊಬ್ಬರು ಜೈಲಿಗೆ ಹೋಗಿ ಬಂದಿದ್ದಾರೆ. ಕಮಿಷನ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವರ ಬೆನ್ನು ತಟ್ತಾ ಇರೋದು ಯಾರು ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕ್ರಮ ತೆಗೆದುಕೊಳ್ಳಲು ಎಷ್ಟು ದಿನ ಬೇಕಾಯ್ತಾ? ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬೋವಿ ಜನಾಂಗ ಅಷ್ಟೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ 189 ಕೋಟಿ ಹಗರಣ ಆಯಿತು, ಜೊತೆಯಲ್ಲಿ SSCP, TSP ಹಣ ಪ್ರತಿ ವರ್ಷ 11,000, 12,000, 13,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಅದು. ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ 5 ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂತ ರೀತಿ, ಏನು ಭೂಮಿ ಮಂಜೂರಾತಿ ಆಗಿತ್ತು 25 ಲಕ್ಷ, ಅದಕ್ಕೆ 5 ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ, ಒಂದು ಕಮಿಷನ್ ಇಡ್ತಾರೆ ಅಂದ್ರೆ ಈಗ ಆ ಅಧ್ಯಕ್ಷ ಯಾರು? ಆ ಅಧ್ಯಕ್ಷ ಬಂದು ಇಸ್ ನೋಬಡಿ ಅದರ್ ದನ್ ಕಾಂಗ್ರೆಸ್ ಮ್ಯಾನ್, ಹೌದಲ್ವೇ? ಯಾರೋ ನ್ಯೂಟ್ರಲ್ ಪರ್ಸನ್ ನ ಕರ್ಕೊಂಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ. ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ನ ಸದಸ್ಯರು. ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ, ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ 2 ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ? ಮಂತ್ರಿಗಳು ಜೈಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ. ಆ ಹಣ ಎಲ್ಲಿಗೆ ಹೋಯ್ತು? ಇಡಿ ಇಂಟರ್ಫಿಯರೆನ್ಸ್.